ಒಂದು ಮನೆ ಇರ್ತದೆ. ಆ ಮನೆಗೆ ಅತಿಥಿಗಳು ಬರ್ತಾರೆ. ಅನೇಕ ರೀತಿಯಲ್ಲಿ ಬರ್ತಾರೆ ಅತಿಥಿಗಳು. ಅತಿಥಿಗಳ ಮನೆಗೆ ಬರುವಾಗ ನೆಂಟರು ಅಂತ ಹೇಳುದು, ಗೆಸ್ಟ್ ಮನೆಗೆ ಬರುವಾಗ ನಾವು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತೇವೆ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಮನೆಗೆ ಬಂದವರು ಚೆನ್ನಾಗಿರ್ಬೇಕು ಅಂತೇಳಿ ಅಲ್ವಾ? ಅಂಥದ್ರಲ್ಲಿ ವಯಸ್ಸಾದವರು ಬರುವಾಗ ನಾವೀಗಿರ್ಬೇಕು. ಫಸ್ಟ್ ಅವ್ರ ಆಶೀರ್ವಾದ ತಗೋಬೇಕು. ಫಸ್ಟ್ ಅವ್ರ ಹತ್ರ ಆಶೀರ್ವಾದ ತಕೊಳ್ಬೇಕು. ಆಶೀರ್ವಾದ ತಕೊಳ್ಳೋದೆಲ್ಲ ಮತ್ತೆ ವಿಚಾರ. ಅರ್ಥ ಆಯ್ತಮ್ಮ? ಮೊದಲು ಅವರ ಆತ್ಮಕ್ಕೆ, ಆ ಜೀವಕ್ಕೆ ಏನು ಬೇಕು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಮೊದಲು ನಾವು ಆತ್ಮಕ್ಕೆ, ಆ ಜೀವಕ್ಕೆ ಏನು ಬೇಕು ಅದನ್ನು ನಾವು ತಿಳಿದುಕೊಳ್ಬೇಕು ಮೊದಲಿಗೆ. ಆಗ ಯಾರಾದ್ರೂ ಸರಿ ಮನೆಗೆ ಬರ್ತಾರೆ ಅತಿಥಿಗಳು, ಮೊದಲು ನೀರು ಕೊಡ್ತೇವೆ. ಅದಾದ ನಂತರ ಏನೋ ಒಂದು ಕುಡಿಲಿಕ್ಕೆ ಕೊಡ್ತೇವೆ. ಅದಾದಂತ ಸಮಯ ಸಂದರ್ಭ ನೋಡ್ತೇವೆ ಅಲ್ವಾ? ಊಟ ಮಾಡಿ ಅಂತ ಹೇಳ್ತೇವೆ. ಆಗ ವಯಸ್ಸಾದವರು ಬಂದಾಗ ಎಷ್ಟು ಗಮನ ಇರಬೇಕು ಅಂತ ಕೇಳುದು ನಾನು. ಒಂದು ಅರ್ಧ ಗಂಟೆಗೆ ಕೂಡ ಅವರನ್ನು ನಾವು ಗಮನಿಸ್ತಾ ಇರ್ಬೇಕು ಅಲ್ವಾ? ಅಂಥದ್ರಲ್ಲಿ ಒಂದು ಗುರುಸ್ಥಾನಕ್ಕೆ ಅಂತೇಳಿ ಒಬ್ರು ಬರ್ತಾರೆ, ಒಂದು ಗುರುಗಳ ದರ್ಶನಕ್ಕೆ ಅಂತೇಳಿ ತುಂಬಾ ವಯಸ್ಸಾದವರು ಬರ್ತಾರೆ. ಆಗ ನಾವು ಯಾವ ರೀತಿ ಇರಬೇಕು? ಅದೇ ಮನೆಯಲ್ಲಿ ಕಲ್ತ ಪಾಠ ಅಲ್ಬೋದು ಕೂಡ. ಗುರುಗಳ ದರ್ಶನಕ್ಕೆ ಅಂತ ಬಂದಿರ್ತಾರೆ, ಆ ಸಮಯ ಆಗಿರ್ತದೆ, ಆ ಗುರುಗಳು ಯಾವ್ದಾವುದೋ ಸ್ಥಿತಿಯಲ್ಲಿ ಇರ್ತಾರೆ. ಆ ಸಮಯದಲ್ಲಿ ನಾವು ಆ ಸಮಯ ಸಂದರ್ಭವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಎಂಬ ಜ್ಞಾನ ಇರಬೇಕು. ಆ ಜ್ಞಾನ ಇದ್ರೆ ಮಾತ್ರ ಗುರುದೇವರ ಜೊತೆ ಇದ್ದುದಕ್ಕೊಂದು ಅರ್ಥ. ಗುರುದೇವರ ಜೊತೆಗಿದ್ದುದಕ್ಕೊಂದು ಅರ್ಥ. ಅರ್ಥ ಮಾಡಿಕೊಂಡ್ರೆ ಆ ಶಿಷ್ಯನಿಗೆ ಒಂದು ಎಳ್ಳಿನಷ್ಟು ಜ್ಞಾನೋದಯ ಆಯ್ತು ಅಂತ ಅರ್ಥ. 24 ಗಂಟೆ ಜೊತೆಗಿದ್ದೇನು ಪ್ರಯೋಜನ ಇಲ್ಲ. ಜೊತೆಗಿದ್ದುಕೊಂಡು ನಗಾಡಿಕೊಂಡು 1000 ವಿಚಾರ ವಾದ ವಿವಾದ ಮಾಡಿಕೊಂಡು 1000 ವಿಚಾರವನ್ನು ಕೇಳಿಕೊಂಡಿದ್ದು ಏನು ಪ್ರಯೋಜನ ಇಲ್ಲ. ಆ ಕ್ಷಣದ ಅರಿವು ಇರಬೇಕು. ಆ ಕ್ಷಣದ ಅರಿವಿದ್ರೆ ಮಾತ್ರ ಆ ಶಿಷ್ಯನ ಒಳಗಿರುವ ಜ್ಞಾನ ಏನು ಅಂತೇಳಿ ಕಣ್ಣಿಗೆ ಕಾಣುದು. ಇಲ್ಲದ್ರೆ 24 ಗಂಟೆ ಜೊತೆಗಿದ್ದು ಏನೋ ಪ್ರಯೋಜನ ಇಲ್ಲ ಅಂತ ಹೇಳುದು. ಇದು ಮುಖ್ಯವಾಗಿ ಬರ್ಬೇಕಾದ್ದು ಯಾರಿಗೆ ಅಂತ ಹೇಳಿದ್ರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಈ ಗುಣಗಳು ಬರಬೇಕಾದ್ದು ಮುಖ್ಯವಾಗಿ. ಆ ಗುಣಗಳು ಬಂದ್ರೆ, ಆ ಗುಣಗಳು ಹೊರಗೆ ಬಂದು ಬಿಟ್ರೆ, ಗುರುಗಳ ಮುಂದೆ ಸೇವೆ ಮಾಡುವಂತ ಪವಿತ್ರವಾದ ಗುಣಗಳು ಹೊರಗೆ ಬಂದ್ರೆ ಬಹಳ ಸಂತೋಷ ಆಗ್ತದೆ. ಆಶೀರ್ವಾದ ತನ್ನಿಂತಾನಾಗಿ ಸಿಗುವುದು, ಅನುಗ್ರಹ ತನ್ನಿಂತಾನಾಗಿ ಸಿಗುವುದು. ಹೆಣ್ಣು ಮಕ್ಕಳಿಗೆ ಇಂಥ ಗುಣಗಳಿಲ್ಲದಿದ್ರೆ ಅಮ್ಮ ಅಂತ ಕರೆಯುವುದು ಹೇಗೆ? ಒಂದು ಅಮ್ಮ ಅಂತ ಹೇಳುವುದು ಹೇಗೆ? ಅಮ್ಮ ಅಂತ ಆದವರು ಎಷ್ಟು ಸೂಕ್ಷ್ಮವಾಗಿರಬೇಕು, ಎಷ್ಟು ಶುದ್ಧವಾಗಿರಬೇಕು, ಎಷ್ಟು ಲವಲವಿಕೆಯಿಂದಿರಬೇಕು. ಅಮ್ಮ ಅಂತ ಹೇಳುವ ಒಂದು ಶಕ್ತಿ, ಚೈತನ್ಯ. ಈಗ ಅಮ್ಮನ ರೂಪ ಮಾತ್ರ ಉಂಟು. ಆ ಶಕ್ತಿ, ಚೈತನ್ಯ, ಅರಿವು ಎಂಬುದೆಲ್ಲ ಕುಗ್ಗಿ ಹೋಗಿದೆ, ಎಲ್ಲೆಲ್ಲಿ ಸ್ಪ್ರಿಟ್ ಆಗಿ ಹೋಗಿದೆ. ಅಮ್ಮ ಶಕ್ತಿ, ಅಮ್ಮ ದೇವರೇ, ಎಲ್ಲವೂ ಸತ್ಯವೇ. ಆ ಅಮ್ಮನಿಗೆ ಅದು ಗೊತ್ತಾಗದಿದ್ರೆ ಏನು ಪ್ರಯೋಜನ? ಅಮ್ಮನಾಗಿ ಹುಟ್ಟಿ, ಅಮ್ಮನಾಗಿ ಇದ್ದು, ಅಮ್ಮನಾಗಿ ಒಂದು ಜನ್ಮವನ್ನು ಪಡೆದು ಏನು ಪ್ರಯೋಜನ ಇಲ್ಲ, ವೇಸ್ಟ್. ಆಗ ಮನೆ ಚೆನ್ನಾಗಿರ್ಬೇಕಾ? ಮನೆಯಲ್ಲಿರುವ ಅಮ್ಮ ಚೆನ್ನಾಗಿರ್ಬೇಕು, ಆ ಮನೆಯಲ್ಲಿರುವ ಗೃಹಿಣಿ ಚೆನ್ನಾಗಿರ್ಬೇಕು. ಆಗ ಆ ಮನೆ ಬಹಳ ಚೆನ್ನಾಗಿರ್ತದೆ. ಆ ಒಂದು ಗುರುಕುಲ ಚೆನ್ನಾಗಿರ್ಬೇಕಾ? ಗುರುದೇವರ ಒಟ್ಟಿಗಿರುವ ಶಿಷ್ಯಂದಿರು, 24 ಗಂಟೆ ಜೊತೆಗಿರುವವರು, ಇವರು ಚೆನ್ನಾಗಿದ್ರೆ ಮಾತ್ರ ಆ ಗುರುಕುಲ ಚೆನ್ನಾಗಿರ್ಲಿಕ್ಕೆ ಸಾಧ್ಯ, ಆ ಗುರುಸ್ಥಾನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇನ್ನು ಅದನ್ನು ದಾಟಿ ಆ ಗುರುಗಳ ಮುಖ ನೋಡಿ, ಆ ಗುರುಗಳಿಗೆ ಬೇಕಾಗಿ ಎಲ್ಲವನ್ನು ಸಹಿಸಿಕೊಂಡು ಬರುವ ಭಕ್ತರಿದ್ದಾರೆ. ಏನಾದ್ರೂ ಸರಿ, ಈ ಶಿಷ್ಯ ಅಂದ್ರೆ ಯಾವ ರೀತಿ ಇದ್ರೂ ಸರಿ, ಪರವಾಗಿಲ್ಲ. ನಮಗೆ ಗುರುಗಳು ಮುಖ್ಯಪ್ಪ.
ಆ ಗುರುಗಳ ಒಂದು ಮನಸ್ಥಿತಿ, ಅವರ ಒಂದು ಸ್ಥಿತಿಯನ್ನು, ಅವರ ಜ್ಞಾನವನ್ನು ತಿಳಿದು ಎಲ್ಲವನ್ನು ಸಹಿಸಿಕೊಂಡು ಬರುವ ಭಕ್ತರಿದ್ದಾರೆ. ಅವರಿಗೆ ಗುರುಗಳು ಮಾತ್ರ ಅವರಿಗೆ ಕಣ್ಣಿಗೆ ಕಾಣುವುದು. ಗುರುಕುಲ, ಒಂದು ಗುರುಸ್ಥಾನ, ಅದು ಪ್ರಪಂಚಕ್ಕೆ ಕಾಣಬೇಕು. ಅದು ಶಿಷ್ಯನ ಕೈಯಲ್ಲಿರುವಂತ ವಿಚಾರ. ಮನೆ ಚೆನ್ನಾಗಿರ್ಬೇಕಾ, ಆ ಮನೆಗಿರುವ ಅಮ್ಮ ಚೆನ್ನಾಗಿರಬೇಕು. ಅದು ಹೆಂಡತಿಯ, ಅಲ್ಲ ಅಮ್ಮನ, ಅಲ್ಲ ಮಗಳ, ಏನೋ ಒಂದು ಒಟ್ಟಿನಲ್ಲಿ ಅಮ್ಮಂದಿರು. ಅದೇ ಗುರುಕುಲ ಚೆನ್ನಾಗಿರ್ಬೇಕಾ, ಶಿಷ್ಯಂದ್ರು ಬಹಳ ಚೆನ್ನಾಗಿರ್ಬೇಕು. 24 ಗಂಟೆ ಜೊತೆಗಿರುವ ಹತ್ರ ಅಂತ ಪವಿತ್ರವಾದ ಸ್ಥಿತಿ ಅವರೊಳಗಿದ್ರೆ ಮಾತ್ರ ಆ ಗುರುಕುಲಕ್ಕೊಂದು ಒಳ್ಳೆ ಗೌರವ. ಇಲ್ಲದೆ ಹೋದರೆ ಯಾವ ಗೌರವವಿಲ್ಲ. ಅದೆಂಥದೇ ಪವಿತ್ರವಾದ ಮಾಣಿಕ್ಯ ಆದ್ರೂ ಸರಿ, ನಿಮಗೆ ಅದು ಏನಂತ ಗೊತ್ತಿಲ್ಲದಿದ್ರೆ ಕಸದ ಬುಟ್ಟಿಯಲ್ಲಿ ಹಾಕ್ತೀರಿ ಅಷ್ಟೇ. ಕಸದ ಬುಟ್ಟಿಯಲ್ಲೇ ಹಾಕೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದು ಅರ್ಥ ಆಯ್ತಾ? ಹಾ. ಭಕ್ತ ಯಾವತ್ತಿದ್ರೂ ಗುರುವಿನ ಕಿರೀಟವಾಗಿರ್ತಾನೆ. ಭಕ್ತರನ್ನು ಯಾವತ್ತಿದ್ರೂ ಗುರುಗಳು ಶಿರಸಲ್ಲಿ ಕಿರೀಟದಾಗಿ ಧರಿಸ್ತಾರೆ. ಭಕ್ತ ನೋಡು ಅಂತ ಹೇಳಿ, ಅವನಿಗೇನು ಗೊತ್ತಿಲ್ಲ ಭಕ್ತನಿಗೆ, ಆದ್ರೂ ಅವನ ಗುರುವೇ ಅಂತೇಳಿ ಬರ್ತಾರೆ. ಸರ್ವಸ್ವವನ್ನು ಕೊಡ್ತಾನೆ, ಸಮಯವನ್ನು ಕೊಡ್ತಾನೆ, ತನು ಮನ ಧನ ಎಲ್ಲವನ್ನು ಕೊಡ್ತಾನೆ. ನಮ್ಮ ಗುರು ಬೇಕು ಅಂತ ಬಂದವಲ್ಲ. ಅವನ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗುರುಗಳು ಸಿಕ್ಕಿ ಅವನಿಗೆ ಸತ್ಯದ ಅರಿವಿಲ್ಲದೆ ಈ ಪ್ರಪಂಚದ ಎಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದುಕೊಂಡು ಆ ಗುರು ಹೇಳಿದ್ದನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡಿ ಮುಗಿಸ್ತಾನೋ ಭಕ್ತ. ಹೇಳೋದಕ್ಕಾಗ್ತದ? ಅದೆಷ್ಟು ಹೋಲಿಸಿದ್ರು ಕೂಡ ಭಕ್ತನನ್ನು, ಹೋಗಪ್ಪ, ಇನ್ನು ಸಂಸಾರದಲ್ಲಿ ಹೋಗು, ಸಂಸಾರವನ್ನು ನೋಡು, ಹೆಂಡತಿ ಮಕ್ಕಳನ್ನು ನೋಡು, ಸಂತೋಷವಾಗಿರು ಅಂತ ಹೇಳಿದ್ರು ಕೂಡ ಆ ಒಂದು ಗ್ಯಾಪಿನಲ್ಲಿ ಬಂದು ಗುರುವೇ ಏನೋ ಒಂದು ನನ್ನ ಸೇವೆಯನ್ನು ತಗೊಳ್ಳಿ. ಆಗ ಅದೆಲ್ಲ ಅವನು ಮುಂದಿನ ಜನ್ಮಕ್ಕೆ ಮಾಡುವ ಎಲ್ಲ ಸಿದ್ಧತೆ. ಅದು ಅವನಿಗೆ ಅರಿವಿಲ್ಲದಂತೆ, ಸತ್ಯದ ಅರಿವಿಲ್ಲದಂತೆ. ಸತ್ಯದ ಅರಿವಾದ್ರೆ ಅವನು ಹೋಗುದಿಲ್ಲ. ಆಗ ಅವನಿಂದ ಏನೋ ಒಂದು ಸೇವೆ ನಡಿಬೇಕು ಪ್ರಪಂಚಕ್ಕೆ, ಆಗ ಅವ ಮಾಡ್ತಾ ಇರ್ತಾನೆ. ಶಿಷ್ಯನಾದವ ಹಾಗೆಲ್ಲ. ಶಿಷ್ಯನಾದವ ಸರ್ವಸ್ವವನ್ನು ತ್ಯಾಗ ಮಾಡಿ ಬರುವವನು. ಸರ್ವಸ್ವವನ್ನು ತ್ಯಾಗ ಮಾಡಿ ಗುರುವೇ ಇನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತೇಳಿ ಬರುವವನು ಶಿಷ್ಯ. ನೀನೇ ಅಲ್ಲ ನನಗೆ ಅಂತೇಳಿ. ಆಗ ಶಿಷ್ಯನಾದವನು ಗುರುವನ್ನು ಹೊತ್ತುಕೊಳ್ಳುವನು. ಹೇಳೋದರ್ಥದ? ಶಿಷ್ಯನಾದವನು ಗುರುವಿನ ಭಾರವನ್ನು ಹೊತ್ತುಕೊಳ್ಳುವನು, ಗುರುವಿನ ಎಲ್ಲಾ ಸ್ಥಿತಿಯನ್ನು ಹೊತ್ತುಕೊಳ್ಳುವನು. ಆದ ಕಾರಣ ಶಿಷ್ಯನಾದವನು ಯಾವತ್ತು ಪಾದುಕೆ ಆಗ್ಲಿಕ್ಕೆ ಇಷ್ಟಪಡ್ತಾನೆ. ನಾನು ಪಾದುಕೆ ಆಗಿರ್ತೇನೆ ಅಂತ ಹೇಳಿ. ಆಗ ಗುರು ಶಿಷ್ಯನಿಗೆ ಪಾದುಕೆ ಸ್ಥಾನವನ್ನು, ಭಕ್ತನಿಗೆ ಕಿರೀಟದ ಸ್ಥಾನವನ್ನು ಕೊಡ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಶಿಷ್ಯರಾದ ಸ್ಥಿತಿಯನ್ನು, ಶಿಷ್ಯರಂದ್ರೆ ಏನು, 24 ಗಂಟೆ ಜೊತೆಗಿರುವವರಂದ್ರೆ ಏನು ಅಂತೇಳಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾತ್ರ ಗುರು ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಸ್ಥಿತಿಯನ್ನು, ಅವರವರ ಒಳಗೆ ಒಂದು ಯೋಗ್ಯ ಸ್ಥಿತಿಯನ್ನು ಕಂಡುಕೊಳ್ಬಹುದು ಅಂತ ಹೇಳು. ಅವರವರ ಒಳಗೆ ಇದು ಅರ್ಥ ಆಗದಿದ್ರೆ ಎಷ್ಟು ವರ್ಷ ಇದ್ದು ಪ್ರಯೋಜನ ಇಲ್ಲ ಅಂತೇಳಿ, ಎಷ್ಟು ಗಂಟೆ ಜೊತೆಗಿದ್ದು ಪ್ರಯೋಜನ ಇಲ್ಲ ಅಂತೇಳಿ, ವ್ಯರ್ಥ ಅಂತೇಳಿ. ಇದು ಧರ್ಮರಕ್ಷ ಯಜ್ಞದ ಸಂದೇಶ. ಧರ್ಮರಕ್ಷ ಯಜ್ಞ ಶ್ರೀ ಗುರುಮನೆ ಗೋಪಾಲಪುರದಲ್ಲಿ ಪವಿತ್ರವಾಗಿ ಲೋಕ ಕಲ್ಯಾಣಕ್ಕಾಗಿ, ಎಲ್ಲಾ ಮನುಕುಲದ ಒಳಿತಿಗಾಗಿ, ಎಲ್ಲ ಋಷಿಮುನಿಗಳ ಆಶೀರ್ವಾದದಿಂದ ಇಲ್ಲಿ ನಡೆಯುವ ಧರ್ಮರಕ್ಷ ಯಜ್ಞ, ಈ ಪುಣ್ಯ ಜ್ಞಾನ ಪವಿತ್ರವಾದ ಸತ್ಯ ಸ್ಥಿತಿಯಲ್ಲಿ ನಡೆಯುವ ಯಜ್ಞದಲ್ಲಿ ಒಳ್ಳೆ ಜ್ಞಾನವಂತರ ಜನ್ಮವಾಗಲಿ ಅಂತ ಹೇಳುದು, ಒಳ್ಳೆ ಜ್ಞಾನಿಗಳ ಜನ್ಮವಾಗಲಿ.
ಜ್ಞಾನಿಗಳೆಲ್ಲ ಹುಟ್ಟಿ ಬರಲಿ ಪುನಃ ಪುನಃ ಈ ಲೋಕ ಕಲ್ಯಾಣಕ್ಕೆ ಬೇಕಾಗಿ, ಅದಕ್ಕೆ ಬೇಕಾಗಿ ನಡೆಯುವ ಯಜ್ಞ. ಒಳ್ಳೊಳ್ಳೆ ಪವಿತ್ರ ಆತ್ಮಗಳು ಬಂದು ಈ ಭೂಲೋಕವನ್ನು ಒಳ್ಳೆಯ ಪವಿತ್ರವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಭೂಲೋಕ ಯಾವ ರೀತಿಯಲ್ಲಿ ಹೋಗ್ತಾ ಉಂಟು, ಇದು ಒಬ್ಬರಿಂದೆಲ್ಲ ಆಗುವ ವಿಷಯ ಅಲ್ಲ. ಇದು ಪವಿತ್ರವಾದ ಆತ್ಮಗಳು ಬೇಕಿದ್ದಕ್ಕೆ. ಅಂತ ಪವಿತ್ರವಾದ ಆತ್ಮ ಬರಬೇಕಾದ್ರೆ ಅನೇಕ ರೀತಿಯ ದಿವ್ಯ ಸಂದೇಶಗಳು, ಜ್ಞಾನ ಸಂದೇಶಗಳು ಪ್ರಕೃತಿಗೆ ಹೋಗಿ ತಲುಪಬೇಕು. ಆ ರೀತಿ ತಲುಪುವಾಗ ಮಾತ್ರ ಪವಿತ್ರವಾದ ಆತ್ಮ ಈ ಧರೆಗಿಳಿಲಿಕ್ಕೆ ಸಾಧ್ಯ. ಒಳ್ಳೆದಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.